ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಸುಭಾಷಿತ: 84 ಲಕ್ಷ ಜೀವರಾಶಿಗಳಲ್ಲಿ ಮನುಷ್ಯ ಮಾತ್ರ ಹಣ ಸಂಪಾದಿಸುತ್ತಾನೆ. ಆದರೆ ಯಾವುದೇ ಒಂದು ಜೀವರಾಶಿ ಉಪವಾಸದಿಂದ ಸತ್ತಿಲ್ಲ. ಮನುಷ್ಯನ ಹೊಟ್ಟೆ ಎಂದೂ ತುಂಬಿಲ್ಲ. ಎಷ್ಟು ವಿಚಿತ್ರ ನೋಡಿ ಅಲ್ವಾ? 84 ಲಕ್ಷ ಜೀವರಾಶಿಗಳಲ್ಲಿ ಯಾವುದೂ ಮನುಷ್ಯನ ಬಿಟ್ಟು ಹಣ ಸಂಪಾದನೆ ಮಾಡೋದಕ್ಕೆ ಹೋಗಲ್ಲ. ಆದರೆ ಎಲ್ಲ ಹೊಟ್ಟೆ ತುಂಬುತ್ತೆ. ಆದರೆ ಮನುಷ್ಯನ ಹೊಟ್ಟೆ ಮಾತ್ರ ಇನ್ನೂ ತುಂಬಿಲ್ಲ ಅಲ್ವಾ? ಇವತ್ತು ದಿನ ಪಂಚಾಂಗಕ್ಕಿಂತ ಮುಂಚೆ ಮಹಾಭಾರತದ ವಿದುರನ ಬಗ್ಗೆ ತಿಳ್ಕೊಳ್ಳೋಣ. ಮಹಾಭಾರತದ ನೈಜ ನಾಯಕ ಎನ್ನಲಾದ ವಿದುರ ಅಲ್ಲಿ ಯಾರ ವಿರುದ್ಧವೂ ತೊಡೆ ತಟ್ಟಲಿಲ್ಲ ಅಲ್ವಾ? ಅಸ್ತ್ರ ಹೂಡಲಿಲ್ಲ, ಶಸ್ತ್ರ ಹಿಡಿದು ಹೋರಾಡಲಿಲ್ಲ. ಆದರೆ ಮಹಾಭಾರತದುದ್ದಕ್ಕೂ ಆತ ನ್ಯಾಯ ನೀತಿ ಪರವಾಗಿಯೇ ಇದ್ದ. ಅಷ್ಟೇ ಆಗದಿದ್ದರೆ ಆತ ಪ್ರಸ್ತುತ ಅನಿಸುತ್ತಿರಲಿಲ್ಲವೇನೋ. ಆದರೆ ಆತ ಅಗತ್ಯ ಬಿದ್ದಾಗಲೆಲ್ಲ ಮಾತನಾಡಿದ. ಏನು ಹೇಳಬೇಕಿತ್ತೋ ಅದನ್ನು ಹೇಳಿದ. ಹೇಳಬೇಕಾದನ್ನು ಹೇಳದೇ ಸುಮ್ಮನಿರಲಿಲ್ಲ. ಒಳ್ಳೆಯದಿದ್ದರೆ ಒಳ್ಳೆಯದು ಅನ್ನೋನು, ಕೆಟ್ಟದ್ದಿದ್ದರೆ ಕೆಟ್ಟದ್ದು ಅನ್ನೋನು. ಹೀಗೆ ಮಾಡಬೇಡಿ ಅಂತ ಅವರು ಹೇಳೋರು. ಆತ ಹೇಳಿದ್ದನ್ನು ಮೊದಮೊದಲು ಒಪ್ಪದವರು ಕೊನೆಯಲ್ಲಾದರೂ ಒಪ್ಪಿದರು. ಕೊನೆಯವರೆಗೂ ಒಪ್ಪದವರು ಅನ್ಯಾಯವಾಗಿ ಸಾವನ್ನಪ್ಪಿದರು. ವಿದುರ ಎರಡು ಕಡೆಗೂ ಇದ್ದ. ಕೌರವ ಪಾಂಡವರಿಬ್ಬರ ಜೊತೆಗೂ ಇದ್ದ. ಸಮಾಜದ ಹಿತ ಬಯಸಿದ. ಆತ ಕೌರವರನ್ನು ವಿರೋಧಿಸಲಿಲ್ಲ, ಅವರ ವರ್ತನೆಯನ್ನು ವಿರೋಧಿಸಿದ. ಆದರೆ ಈ ಭಾರತದಲ್ಲಿ ನಮಗೆ ಯಾರದ್ದೋ ವರ್ತನೆ, ಆತನ ಪಕ್ಷ, ಸಿದ್ಧಾಂತ, ಪಂಥ, ತತ್ವ ಪರಿ ಇಲ್ಲ ಅನಿಸಿದರೆ ಆತ ಮಾಡಿದ್ದೆಲ್ಲವೂ ತಪ್ಪು, ಆತನೇ ಸರಿ ಇಲ್ಲ ಅನಿಸಿಬಿಡುತ್ತದೆ. ವಿಚಾರ ವಿಷಯವನ್ನಷ್ಟೇ ದ್ವೇಷಿಸಬೇಕಾದ ನಾವು ವ್ಯಕ್ತಿಯನ್ನು ಇಡಿಯಾಗಿ ದ್ವೇಷಿಸತೊಡಗುತ್ತೇನೆ. ಸತ್ಯ, ನ್ಯಾಯ, ನೀತಿಗೆ ಕಟ್ಟು ಬೀಳುವಂತಹ ನಮಗೆ ಒಂದು ಪಕ್ಷ, ಪಂಥ, ಸಿದ್ಧಾಂತಕ್ಕೆ ಕಟ್ಟು ಬೀಳುವುದು ಸುಲಭವಾಗುತ್ತಿದೆ. ಅದೇ ಕಾರಣಕ್ಕೆ ಗಲಭೆ, ದೊಂಬಿ, ಗಲಾಟೆಗಳು ಆಗುತ್ತಿವೆ. ಹಾಗಂತ ಈಗ ನಾವು ನೀವು ವಿದುರ ಆಗಲು ಅಸಾಧ್ಯ. ಆದರೆ ವಿದುರನಾದಂತಹ ಅವಕಾಶ ನಮಗಿದ್ದೇ ಇದೆ. ಅದು ಮತ್ತೇನೂ ಅಲ್ಲ, ಸರಿ ತಪ್ಪುಗಳನ್ನು ಮುಲಾಜಿಲ್ಲದೆ ಹೇಳಿಬಿಡುವುದು. ಸತ್ಯ ನ್ಯಾಯವಾದ ಪರವಾಗಿ ಮಾತನಾಡಬೇಕಾಗಿದೆ ಬಂದಾಗ ಮಾತನಾಡಿದರೆ ಸಾಕು. ಅದೇ ದೊಡ್ಡ ಹೋರಾಟ ಅಲ್ವಾ? ನಾವು ಯಾವತ್ತೂ ಸತ್ಯಪರವಾಗಿರಬೇಕು. ಅಶಾಂತಿಗೆ ದಾರಿ ಮಾಡಿಕೊಡ್ಬಾರ್ದು. ಆದರೆ ಸತ್ಯಪರ ಇರಬೇಕು. ಅನ್ಯಾಯಕ್ಕೆ ದಾರಿ ಮಾಡಿಕೊಡ್ಬಾರ್ದು. ನ್ಯಾಯ ನೀತಿನಲ್ಲೇ ಹೋಗಬೇಕೇ ಹೊರತು ಅನ್ಯಾಯ ರೀತಿಯಲ್ಲಿ ನಾವು ಹೋಗಬಾರ್ದು. ದೇಶದ ಮುನ್ನಡೆಗೆ ಈಗೇನೋ ನಾವು ಯಾರ ಪರವನೋ ಹೇಳ್ಬಿಡ್ತೀವಿ, ಸುಳ್ಳು ಹೇಳ್ತೀವಿ ಅವನಿಗೆ ಅಂತ ಹೋದರೆ ಈಗೇನೋ ಗೆದ್ಕೊಂಡ್ಬಿಡ್ತೀವಿ. ಆದರೆ ನಾಳೆ ಅದು ಅಪಾಯ. ಮಾಡಬಾರ್ದು. ನಾವು ಏನಿದೆಯೋ ಅದನ್ನು ಕರೆಕ್ಟಾಗಿ ಸತ್ಯಪರನೇ ಹೋಗಿ ಸತ್ಯವಾದ್ದನ್ನೇ ನುಡಿಬೇಕು. ಈಗಲ್ಲದೆ ಅದ್ರ ಮುಂದೆ ಅದು ಒಳ್ಳೆಯದಾಗತ್ತೆ. ಗೊತ್ತಾಯ್ತಾ? ಇವತ್ತು ನಾವು ವಿದುರನ ಬಗ್ಗೆ ತಿಳ್ಕೊಂಡು ಈಗ ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ. ದಿನಾಂಕ 24/8/2025 ಭಾನುವಾರ, ಶ್ರೀ ವಿಶ್ವಾವಸು ನಾಮ ಸಂವತ್ಸರ, ದಕ್ಷಿಣಾಯನ, ಭಾದ್ರಪದ ಮಾಸ, ವರ್ಷ ಋತು ಶುಕ್ಲಪಕ್ಷ, ತಿಥಿ ಪಾಡ್ಯ, ಹಗಲು 10:54, ನಕ್ಷತ್ರ ಪೂರ್ವಭಾದ್ರ, ರಾತ್ರಿ 2:19, ಮಳೆ ಮಖ 2ನೇ ಪಾದ, ರಾಹುಕಾಲ 5:04 6:38 ತನಕ ಇದೆ. ಗುಳಿಕ ಕಾಲ 3:31 5:04 ತನಕ ಇದೆ. ಯಮಗಂಡ ಕಾಲ 12:20 1:08 ತನಕ ಇದೆ. ಇವತ್ತು ಯಾರು ಹುಟ್ಟುಹಬ್ಬ ಆಚರಿಸ್ಕೊತಿದ್ರು, ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಿಸ್ಕೊತಿರೋರಿಗೆ ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭಕಾಮನೆಗಳನ್ನು ತಿಳಿಸಿ. ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯಮಾಡಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಫಾರ್ವರ್ಡ್ ಮಾಡಿ. ನಮಸ್ಕಾರಗಳು.